ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸು ತಮ್ಮ ಮರಣದ ಕುರಿತಾಗಿ ಶಿಷ್ಯರಿಗೆ ಮುಂತಿಳಿಸುವಾಗ ಶಿಷ್ಯರು ದುಃಖಗೊಂಡರು. ಯೇಸು ಅವರಿಗೆ ನುಡಿಯುತ್ತಾರೆ, ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಪ್ರಿಯರೇ, ಯೇಸುವಿನ ಅಗಲುವಿಕೆ ಸಕಲ ಮನುಷ್ಯರ ಜೀವೋದ್ಧಾರಕ್ಕಾಗಿಯೇ. ಅವರ ಮರಣ ಪಾಪದ ಮೂಲಕ ಸತ್ತು ಹೋದ ಆತ್ಮಗಳಿಗೆ ಜೀವ ಕೊಡಲು, ನಮಗೆ ಉನ್ನತ ವರವಾದ ಪವಿತ್ರಾತ್ಮರನ್ನು ಕೊಡುವುದಕ್ಕಾಗಿಯೇ. ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಯೇಸು ಸ್ವಾಮಿ ಶಿಷ್ಯರಿಗೆ ನುಡಿಯುತ್ತಾರೆ. ಒಂದು ಗರ್ಭಿಣಿ ತಾಯಿಯ ಕಷ್ಟ, ನೋವು, ಪ್ರಸವ ವೇದನೆ, ಮಗುವನ್ನು ಹೆರುತ್ತಲೇ ಆಕೆ ಮರೆತು ಬಿಡುತ್ತಾಳೆ. ಮತ್ತು ಆಕೆಯ ಸಂತೋಷ, ಉಲ್ಲಾಸ ಎಷ್ಟಿರುತ್ತದೆ ಅಂದರೆ ಅದನ್ನು ಊಹಿಸಲು ಸಾಧ್ಯವಿಲ್ಲ. ಆಕೆ ಮಗುವಿನ ಮುಖ ನೋಡಿದ ತಕ್ಷಣ ಎಲ್ಲವನ್ನು ಮರೆತು ಬಿಡ್ತಾಳೆ. ಅದೇ ರೀತಿಯಲ್ಲಿ ಯೇಸುವಿನ ಮರಣದ ಒಂದು ಫಲಿತಾಂಶ ನಮಗೆ ಜೀವ. ನಾವು ದೇವರ ಇವತ್ತು ಮಕ್ಕಳಾಗಲು ಯೇಸುವಿನ ಮರಣ ಕಾರಣವಾಯಿತು. ಯೇಸುವಿನ ಕಷ್ಟ, ನಷ್ಟ, ನೋವು ನಮ್ಮೆಲ್ಲರ ಉದ್ಧಾರಕ್ಕಾಗಿಯೇ. ಉನ್ನತ ಬಿರುದು ಇವತ್ತು ಪಾಪಿಗಳಾದ ನಮಗೆ ನೀತಿವಂತರು ಎಂಬ ಬಿರುದು ಸಿಕ್ಕಿರುವುದು ಆ ಯೇಸು ಕ್ರಿಸ್ತರ ಮರಣದ ಮುಖಾಂತರ. ಪವಿತ್ರಾತ್ಮರು ಇಂದು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. 1 ಯೋಹಾನ 5:20 ಇಡೀ ಲೋಕವು ಸೈತಾನನ ವಶದಲ್ಲಿದೆ. ಅದಕ್ಕಾಗಿಯೇ ದೇವ ಮಕ್ಕಳಾದ ನಮಗೆ ಇವತ್ತು ಸಂಕಟ, ನೋವು, ವೇದನೆ ಈ ಲೋಕದಲ್ಲಿ. ಆದರೆ ಈ ಲೋಕವನ್ನು ಜಯಿಸುವ ವಿಶ್ವಾಸ ಮತ್ತು ದೇವರ ಕೃಪೆಯಾದ ಪವಿತ್ರಾತ್ಮ ನಮ್ಮಲ್ಲಿರುವಾಗ ನಾವು ಸ್ವರ್ಗೀಯ ಪರಮಾನಂದದಲ್ಲಿ ಒಂದಾಗಲು, ಪರಿಪೂರ್ಣರಾಗಲು ಕರೆಯಲ್ಪಟ್ಟವರು ಎಂಬ ನಿರೀಕ್ಷೆಯಲ್ಲಿ ನಮ್ಮ ಜೀವಿತವನ್ನು ಮುಂದುವರಿಸೋಣ. ಪ್ರಿಯರೇ, ಯೇಸು ಮರಳಿ ನಮ್ಮನ್ನು ಕರೆದೊಯ್ಯಲು, ನ್ಯಾಯ ತೀರ್ಪು ಕೊಡಲು ಬರುತ್ತಾರೆ. ಹಾಗಾದರೆ ಇಂದಿನ ಮೊದಲ ವಾಚನದಲ್ಲಿ ಸಂತ ಪೌಲರಿಗೆ ದೇವರು ಕೊಟ್ಟ ದರ್ಶನವನ್ನು ನಾವು ನೆನಪಿಸಿಕೊಳ್ಳೋಣ. ಆ ಮಾತುಗಳು ಇವತ್ತು ನಾವು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡೋಣ. ಭಯ ಪಡಬೇಡ, ಬೋಧನೆ ಮಾಡುವುದನ್ನು ಮುಂದುವರಿಸು, ನಾನು ನಿನ್ನೊಡನೆ ಇದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ ಎಂಬ ಸಾಂತ್ವನದ ಧೈರ್ಯದ ನುಡಿಗಳನ್ನು ಯಾವ ರೀತಿಯಲ್ಲಿ ಸಂತ ಪೌಲರು ಬಿಗಿಯಾಗಿ ಕಚ್ಚಿಕೊಂಡು ಆ ಶುಭ ಸಂದೇಶ ಕಾರ್ಯವನ್ನು ಆ ಕೊರಿಂಥ ಸ್ಥಳದಲ್ಲಿ 1.5 ವರ್ಷಗಳ ಕಾಲ ಮುಂದುವರಿಸುತ್ತಾ ಅನೇಕರನ್ನು ಯೇಸುವಿನ ಶಿಷ್ಯರನ್ನಾಗಿ ಮಾಡ್ತಾರೆ. ಅಲ್ಲಿನ ಜನರು ಆತನನ್ನು ಸೆರೆಯಲ್ಲಿ ಸಿಲುಕಿಸಲು ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಕರೆದ ದೇವರು ನಂಬಿಗಸ್ತರು, ಆತನು ಹೇಳಿದಂತೆ ನುಡಿಯುವವರು. ಎಂದಿಗೂ ಯಾರೆಲ್ಲ ಪ್ರಿಯರೇ ಈ ಸತ್ಯವನ್ನು ಮನಗಂಡು ಯೇಸು ಸ್ವಾಮಿಗಾಗಿ ಜೀವಿಸುತ್ತಾರೋ ಖಂಡಿತ ಅವರ ಮುಖಾಂತರ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಪ್ರಿಯರೇ, ಶುಭ ಸಂದೇಶ ಸಾರುವಾಗ ಕೊರಿಂಥದಲ್ಲಿ ಮಾನ ಪ್ರಾಣ ಹಾನಿಗೆ ಸಂತ ಪೌಲರು ತುತ್ತಾಗುವ ಹಲವು ಸಂದರ್ಭಗಳಿದ್ದವು. ಇವತ್ತು ಯಾರೆಲ್ಲ ನಾವು ಸತ್ಯ ವಾಕ್ಯಕ್ಕಾಗಿ, ಶುಭ ಸಂದೇಶಕ್ಕಾಗಿ ನಿಂತಿದ್ದೇವೋ ಖಂಡಿತ ಈ ಒಂದು ಕಷ್ಟ, ವೇದನೆ, ನಷ್ಟ ನಮಗೂ ಇದೆ. ಆದರೆ ಯೇಸುವಿನ ಶುಭ ಸಂದೇಶ ಬೋಧಿಸುವ ಪ್ರತಿಯೊಬ್ಬರಿಗೂ ಯೇಸು ಎಂದು ನುಡಿಯುತ್ತಾರೆ, ಭಯ ಪಡಬೇಡ, ಬೋಧನೆ ಮಾಡುವುದನ್ನು ಮುಂದುವರಿಸು. ಅಂದರೆ ಕಾಲ ಲೆಕ್ಕಿಸದೆ ನಾವು ಶುಭ ಸಂದೇಶ ಕಾರ್ಯ ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲಿರುವ ಆ ಪವಿತ್ರಾತ್ಮರು ಎಲ್ಲರನ್ನು ಆನಂದಪಡಿಸಲು. ಈ ಲೋಕ ನಮಗೆ ಶಾಶ್ವತ ಅಲ್ಲ. ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವರು ಮತ್ತು ಈ ಲೋಕದ ಸಕಲ ಜನರು ಈ ಸ್ವರ್ಗ ಸಾಮ್ರಾಜ್ಯಕ್ಕೆ, ಆ ಆನಂದಕ್ಕೆ ಒಳಗಾಗಬೇಕು ಅಂತ ದೇವರು ಬಯಸ್ತಾರೆ. ಸಂತ ಪೌಲರಂತೆ ಪ್ರಿಯರೇ, ನಾವು ಶುಭ ಸಂದೇಶ ಕಾರ್ಯದಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.